ಇವತ್ತಿನ ರೆಸಿಪಿಲಿ ಒಂದು ಟೇಸ್ಟಿಯಾಗಿ ಫ್ಲಫಿಯಾಗಿ ಮಾಡ್ಬೋದಾದಂಥ ಒಂದು ಬನಾನಾ ಚಾಕೋ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಓವನ್ ಇಲ್ಲದೇ ಪರ್ಫೆಕ್ಟಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಇದಕ್ಕೆ ಒಂದು 3 ಬನಾನಾ ತೊಗೊಂಡಿದ್ದೀನಿ. ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣನ್ನ ಈ ಥರ ಒಂದು ಬೇರೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ 3 ಬಾಳೆಹಣ್ಣಿನ ಅಳತೆಗೆ 2 ಮೊಟ್ಟೆ ಸಾಕಾಗತ್ತೆ. ಇದು ಸರಿಯಾದ ಅಳತೆ ಅಂತ ಹೇಳ್ಬೋದು. ನೀವು ಕೂಡ ಇದೇ ಥರ ಅಳತೆಗಳನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಂಡು ಕೇಕನ್ನು ಮಾಡಿ ತುಂಬ ಪರ್ಫೆಕ್ಟಾಗಿ ಕೇಕನ್ನು ಮಾಡ್ಬೋದು. ಇವಾಗ ಒಂದು ಫೋರ್ಕ್ ಸ್ಪೂನಿಂದ ಈ ಮೊಟ್ಟೆ ಜೊತೆಗೆ ಬಾಳೆಹಣ್ಣನ್ನ ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೊಟ್ಟೆ ಮತ್ತು ಬಾಳೆಹಣ್ಣು ಮಿಕ್ಸರ್ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಈ ಥರ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಥವಾ ಟೈಮ್ ಇಲ್ಲ ಅಂದರೆ ಬ್ಲೆಂಡರ್ ಇರುತ್ತಲ್ಲ ಅಥವಾ ಹ್ಯಾಂಡ್ ಬ್ಲೆಂಡರ್ ಇರುತ್ತಲ್ಲ ಅದರಿಂದ ಬ್ಲೆಂಡ್ ಮಾಡ್ಕೋಬೋದು. ಅಥವಾ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಯಾಕೆ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಬನಾನಾ ಚಂಕ್ಸ್ ಬಾಯಲ್ಲಿ ಸಿಗ್ತಾ ಇರಲಿ ಕೇಕಲ್ಲಿ ಅಂಥೇಳಿ ಈ ಥರ ಮಾಡ್ಕೊಳ್ತಾ ಇರೋದು. ನೀವು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಬನಾನಾ ಚಂಕ್ಸ್ ಸಿಗಲ್ಲ ನೀವು ಬಾಯಿಗೆ, ಅದು ಒಂಥರ ಬನಾನಾ ಕೇಕ್ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಈ ಥರ ಟೈಮ್ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಇದೇ 4 ಸ್ಪೂನಿಂದನೇ ನಾನು ಕ್ಲೀನಾಗಿ ಎಲ್ಲವನ್ನು ಸ್ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಅಳತೆ ಸಕ್ಕರೆ ತೊಗೊಂಡು ಅದರಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ. ನೀವು ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನೀವು ಬೇಕಾದರೆ ಸೇರಿಸ್ಕೋಬೋದು. ನಾನು ಹೇಳುವಂಥ ಅಳತೆಗಳನ್ನ ಕರೆಕ್ಟಾಗಿ ಸೈಡಲ್ಲಿ ಕೊಡ್ತಾ ಇರ್ತೀನಿ. ಅಳತೆನ ಕರೆಕ್ಟಾಗಿ ನೀವು ನೆನ್ಪಿಟ್ಕೋಬೇಕು. 1 ಕಪ್ ಸಕ್ಕರೆ ಇದಕ್ಕೆ ಬೇಕಾಗತ್ತೆ. ಇವಾಗ ನೋಡಿ ಒಂದು ಬೇರೆ ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಂಥ 1/4 ಕಪ್ ಏನು ಸಕ್ಕರೆ ಇತ್ತಲ್ಲ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸಕ್ಕರೆ ಎಲ್ಲ ಕರಗೋವರೆಗೂ ಈ ಥರ ವಿಸ್ಕ್ ಮಾಡ್ತಾ ಇರಬೇಕು. ಒಂದು ವಿಸ್ಕರಿಂದ ಚೆನ್ನಾಗಿ ವಿಸ್ಕ್ ಮಾಡಿ ಸಕ್ಕರೆ ಎಲ್ಲ ಕರಗಬೇಕು. ಅದಾದಮೇಲೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ರಿಫೈನ್ಡ್ ಆಯಿಲು 1/2 ಕಪ್ ಆಗೋಷ್ಟು ಅಂದರೆ ಅರ್ಧ ಕಪ್ ಆಗೋಷ್ಟು ರಿಫೈನ್ಡ್ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಯಾವುದೇ ಆಯಿಲ್ ಬಳಸಿ ಎಲ್ಲ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ವಿಸ್ಕ್ ಮಾಡ್ಕೋಬೇಕು. ಯಾವುದೇ ಇಂಗ್ರೀಡಿಯೆಂಟ್ ಹಾಕಿದಾದ್ಮೇಲೆ ಚೆನ್ನಾಗಿ ಹೊಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ಅಥವಾ ನಿಮ್ಮ ಹತ್ರ ವಿಸ್ಕರ್ ಇಲ್ಲ ಅಂದರೆ ಸ್ಪ್ಯಾಚುಲಾಯಿಂದನೂ ಕೂಡ ವಿಸ್ಕ್ ಮಾಡ್ಕೋಬೋದು. ಈ ಥರ ಮಿಕ್ಸ್ ಮಾಡ್ತಾ ಕಲರ್ ಚೇಂಜ್ ಆಗುತ್ತೆ. ಯಾವ ಥರ ಚೇಂಜ್ ಆಗುತ್ತೆ ಅಂದರೆ ಪೂರ್ತಿ ಕಲರ್ ವೈಟ್ ಥರ ಆಗುತ್ತೆ. ಎಗ್ ಎಲ್ಲ ಹಾಕಿರ್ತೀವಲ್ಲ, ಎಣ್ಣೆ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಆಗುತ್ತೆ, ನೀವು ನೋಡ್ತಿರ್ಬೋದು. ಇದಕ್ಕೆ ಒಂದು ಸ್ಟ್ರೈನರ್ ಇಟ್ಕೊಂಡು ನಾನಿಲ್ಲಿ 2 ಕಪ್ ಅಳತೆಗೆ ನಾನಿಲ್ಲಿ ಮಾಡ್ತಾ ಇರೋದು. 2 ಕಪ್ ಹಿಟ್ಟಿನ ಅಳತೆಯಲ್ಲಿ ಕೇಕ್ ಮಾಡ್ತಾ ಇರೋದು. ಇದು 1 ಕಪ್ಪು ಮೈದಾ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಕಪ್ಪು ಮತ್ತೊಂದು ಮೆಜರ್ಮೆಂಟಲ್ಲಿ ಅದು ಕೂಡ 1 ಕಪ್ಪೇ, ಸೇಮ್ ಮೆಜರ್ಮೆಂಟೇ. ಇದ್ರ ಜೊತೆಗೆ ನಾನಿಲ್ಲಿ ಕೊಕೋ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. 1/3 ಕಪ್ ಆಗೋಷ್ಟು, ಮೆಜರ್ಮೆಂಟ್ ಕಪ್ಪಿಂದ 1/3 ಕಪ್ ಆಗೋಷ್ಟು. ಹಾಗೆಯೇ 2 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಅಂದರೆ ಟೋಟಲಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈ ಥರ ಸ್ಟ್ರೈನ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ಯಾಚುಲಾಯಿಂದ ಕ್ಲೀನಾಗಿ ರೌಂಡ್ ಕಟ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಆಗ ಸೋಡಾ ಹಾಕಿರೋದ್ರಿಂದ ತುಂಬ ನಿಧಾನವಾಗಿ ರೌಂಡ್ ಕಟ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಫ್ಲಫಿಯಾಗಿ ಬರುತ್ತೆ ಕೇಕು. ನಾವು ಯಾವ ಥರ ಮಿಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೇಕು ಫ್ಲಫಿಯಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು, ಇದೇ ಥರ ನಾನು ರೌಂಡ್ ಕಟ್ ಡೈರೆಕ್ಷನಲ್ಲಿ ಸುಮಾರು ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇರ್ಬೋದು ನಿಮಗಿದು ಮಿಕ್ಸ್ಚರು. ಇವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಮೆಜರ್ಮೆಂಟ್ ಹಿಟ್ಟಿನ ಅಳತೆಗೆ 1 ಕಪ್ ಆಗೋಷ್ಟು ಇಲ್ಲಿ ಹಾಲು ಬೇಕಾಗತ್ತೆ. ಅರ್ಧನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಪೂರ್ತಿ ಹಾಕೋಬಾರ್ದು, ಯಾಕಂದರೆ ಕೆಲವೊಂದು ಸತಿ ಹಾಲು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಬೇಕಂದಾಗ ಮಾತ್ರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಮಿಕ್ಕಿದ್ರೆ ಸೈಡಿಗೆ ಇಟ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಕಪ್ ಪೂರ್ತಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಚಾಕೋ ಚಿಪ್ಸನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಚಾಕೋ ಚಿಪ್ಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕೇಕ್ ಟಿನ್ನನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೇಕ್ ಟಿನ್ಗೆ ಬೇಸ್ಗೆ ಮತ್ತು ಎಡ್ಜಸ್ಗೆ ನಾನಿಲ್ಲಿ ಬಟರ್ ಪೇಪರ್ನ ಅಂಟಿಸಿದ್ದೀನಿ. ಬೆಣ್ಣೆಯನ್ನು ಗ್ರೀಸ್ ಮಾಡಿ ಅಂಟಿಸ್ಕೊಂಡು ಈ ಥರ ಕೇಕ್ ಬ್ಯಾಟರ್ ಏನಿರುತ್ತೆ ಅದನ್ನು ಹಾಕೋಬೇಕು. ಯಾವಾಗಲೂ ಒಂದು 4 ಇಂಚ್ ಕೇಕ್ ಟಿನ್ ಇದ್ದರೆ ಒಂದು 2 ಇಂಚ್ ಮಾತ್ರ ನಾವಿಲ್ಲಿ ಕೇಕ್ ಬ್ಯಾಟರನ್ನು ಹಾಕಬೇಕಾಗತ್ತೆ. ಯಾಕಂದರೆ ಫ್ಲಫಿಯಾಗಿ ಉಬ್ಕೋಬೇಕಲ್ವ, ಅದಕ್ಕೂ ಕೂಡ ಪ್ಲೇಸ್ ಬೇಕಾಗುತ್ತೆ. ಹಾಗಾಗಿ ಅರ್ಧದಷ್ಟು ಮಾತ್ರ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕೇಕ್ ಬ್ಯಾಟರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮೇಲೆ
ಈ ಥರ ಚಾಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಿದ್ರೆ ಹಾಕೋಬೋದು ಚಾಕೋ ಚಿಪ್ಸು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮಕ್ಳಿಗಂತೂ ಚಾಕೋ ಚಿಪ್ಸ್ ಹಾಕಲೇಬೇಕಲ್ಲ, ಇಷ್ಟ ಆಗುತ್ತೆ, ಹಾಗಾಗಿ ಚಾಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಉಪ್ಪನ್ನು ಹಾಕಿ ಪ್ರೀ ಹಿಟ್ಗಿಟ್ಟಿದ್ದೆ ಒಂದು 15 ನಿಮಿಷ. ಆ ಕುಕ್ಕರ್ ಒಳಗಡೆನಲ್ಲಿ ಕೇಕ್ ಟಿನ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗ್ಯಾಸ್ಕೆಟನ್ನು ತೆಗಿಬೇಕು, ಅದನ್ನು ಮಾತ್ರ ಮರಿಬೇಡಿ, ಗ್ಯಾಸ್ಕೆಟ್ ಹಾಕಿ ಇಡಬಾರ್ದು. ನೀವು ಬೇಕಿದ್ರೆ ವಿಷಲ್ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನು ವಿಷಲ್ ಕೂಡ ತೆಗಿತಾ ಇದ್ದೀನಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೇಲ್ಗಡೆ ಭಾರವಾದಂಥ ವಸ್ತು ಇಟ್ಕೋಬೋದು, ಅಥವಾ ಇನ್ನೊಂದು ಪಾತ್ರೆಯಲ್ಲಿ ನಾನು ಪ್ರೀ ಇಟ್ಕಿಟ್ಟಿದ್ದೆ ಇನ್ನೊಂದು ಪಾತ್ರೆನ, ಅದರಲ್ಲೂ ಒಂದು ಕೇಕ್ ಟಿನ್ನ ಪ್ಲೇಸ್ ಮಾಡಿ ಮುಚ್ಚಿ ಒಂದು 35ರಿಂದ 40 ನಿಮಿಷ ಬಿಟ್ಟಿದ್ದೆ. ಕರೆಕ್ಟಾಗಿ 40ರಿಂದ 45 ನಿಮಿಷ ಬೇಕಾಗುತ್ತೆ ಈ ಕುಕ್ಕರಲ್ಲಾಗಲಿ ಪಾತ್ರೆಯಲ್ಲಾಗಲಿ ಕೇಕ್ ಆಗೋದು. ತುಂಬ ಪರ್ಫೆಕ್ಟಾಗಿ, ನೀವು ಓವನ್ ಬೇಡವೇ ಬೇಡ, ಅಷ್ಟು ಪರ್ಫೆಕ್ಟಾಗಿ ಕೇಕ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು, ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ತೆಗೆದು ಇದನ್ನು ತಕ್ಷಣವೇ ತೆಗೆದುಬಿಡಬಾರ್ದು, ಬಿಸಿ ಇರುತ್ತೆ, ಹಾಗಾಗಿ ಬಟರ್ ಪೇಪರ್ಗೆ ಅಂಟ್ಕೊಂಡ್ಬಿಡುತ್ತೆ ತಕ್ಷಣ ತೆಗೆದ್ರೆ. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮುಚ್ಚಿ ಇಡಬೇಕು, ಒಂದು ಟವಲ್ನ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಈಸಿಯಾಗಿ ತೆಗೆದುಬಿಡ್ಬೋದು, ತಣ್ಣಗಿರುತ್ತೆ ಕೇಕು. ನಾನಿಲ್ಲಿ ಪೂರ್ತಿ ಬಿಸಿ ಎಲ್ಲ ಹೋಗೋವರೆಗೂ ಟವೆಲ್ ಮುಚ್ಚಿ ಇಟ್ಟಿದ್ದೆ. ಅದಾದಮೇಲೆ ನಾನಿಲ್ಲಿ ಈಗ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ತುಂಬ ಈಸಿಯಾಗಿ ಬಂದುಬಿಡುತ್ತೆ, ಬಟರ್ ಪೇಪರೆಲ್ಲ ಅಂಟ್ಕೊಳ್ಳೋದೇ ಇಲ್ಲ. ಅಷ್ಟೇ ಪ್ಲಫಿಯಾಗಿ ಪರ್ಫೆಕ್ಟಾಗಿ ಬಂದಿತ್ತು ಮಾತ್ರ ಈ ಕೇಕು. ಇನ್ನು ಬನಾನಾ ಚಾಕೋ ಕೇಕ್ ಅಂತ ಅನ್ಸೋದೇ ಇಲ್ಲ ನಿಮ್ಗೆ. ಬನಾನಾ ಚಂಕ್ಸ್ ಸಿಕ್ಕಾಗಲೇ ಇದು ಬನಾನಾ ಕೇಕ್ ಅಂತ ಅನಿಸೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ರೆ ಫ್ಲೇವರ್ಗೆ ವೆನಿಲಾ ಎಸೆನ್ಸ್ ಹಾಕ್ಕೋಬೋದು, ಅಥವಾ ಏಲಕ್ಕಿ ಪೌಡ್ರ್ ಹಾಕ್ಬೋದು. ನಾನಿಲ್ಲಿ ವೆನಿಲಾ ಎಸೆನ್ಸ್ ಇಷ್ಟ ಇಲ್ಲ ನಮ್ಮ ಮನೇಲಿ ಯಾರಿಗೂ, ಅದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೆ ಬ್ಯಾಟರ್ಗೆ, ಅದನ್ನು ಸ್ಕಿಪ್ ಆಗಿದೆ, ನೀವು ಹಾಕ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಯಾವ ರೀತಿ ಪ್ಲಫಿಯಾಗಿ ಬಂದಿದೆ ಕೇಕು ಅಂಥೇಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡ್ತೀವಲ್ಲ, ಕಟ್ ಮಾಡೋವಾಗ ಆಗುತ್ತಲ್ಲ ಖುಷಿ, ಮನೇಲೇ ಓವನ್ ಇಲ್ಲದೇ ಮಾಡಿರುವಂಥ ಕೇಕ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಕೇಕು. ಒಂದ್ಸತಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ. ಓವನ್ ಬೇಡವೇ ಬೇಡ, ಅಷ್ಟು ಪರ್ಫೆಕ್ಟಾಗಿ. ಅಳತೆಗಳನ್ನ ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅಳತೆಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಥವಾ ಇಲ್ಲಿ ಸೈಡಲ್ಲಿ ಕೂಡ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು. ಸುಮಾರು ಕೇಕ್ ರೆಸಿಪಿಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿಕೊಂಡು ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಈ ಥರ ಪರ್ಫೆಕ್ಟ್ ಕೇಕು ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಬೇಕ್ರಿಲಿ ಯಾವಾಗ ಮಾಡಿಟ್ಟಿರ್ತಾರೋ ಏನೋ ಅದನ್ನೆಲ್ಲ ತಂದು ಅನ್ಹೆಲ್ದಿಯಾಗಿ ಕೊಡೋಕ್ಕಿಂತ ಈ ಥರ ಮನೇಲೇ ಮಾಡಿ ತುಂಬ ಒಂದು 3 ಡೇಸ್ ಆರಾಮಾಗಿ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ಈ ಕೇಕ್ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡ್ತಿರ್ಬೋದು ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಕೇಕು ಅಂಥೇಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಚಾನಲ್ಸ್ ಇದೆ, ಅಲ್ಲೂ ಕೂಡ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು, ಮತ್ತೊಂದು ಪಾತ್ರೆಯಲ್ಲಿ ಇಟ್ಟಿರೋಂಥ ಕೇಕ್ನೂ ಕೂಡ ನಾನಿಲ್ಲಿ ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಪೂರ್ತಿ ಪ್ಲಫಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತಂದರೆ, ಈ ಯಾವುದೇ ಬೇಕ್ರಿಲಿ ತಂದಿದ್ದಕ್ಕಿಂತ ಇದೇನು ಕಡಿಮೆ ಇರಲಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು, ಅಷ್ಟೇ ಪರ್ಫೆಕ್ಟಾಗಿತ್ತು. ಸೊ ಇವಾಗ ನೋಡ್ತಿರ್ಬೋದು ನೀವು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.